ಡೆಲಿವರಿ ಆಗಿ 11 ದಿನಕ್ಕೆ ನಮ್ಮ ಕಡೆ ನಾವು ಸೂತಕ ತೆಗೆಸ್ತೀವಿ. ಕೆಲವೊಬ್ರ ಮನೆಯಲ್ಲಿ 3ನೇ ದಿನ, 5ನೇ ದಿನ, 9ನೇ ದಿನಕ್ಕೆ ಮಾಡ್ತಾರೆ, ಅವ್ರ ಅನುಕೂಲ ತಕ್ಕಂತೆ. ಫಸ್ಟು ಸ್ನಾನ ಆದಮೇಲೆ ಫಸ್ಟು ಹೊಸ್ಲಿಗೆಲ್ಲ ಪೂಜೆ ಮಾಡಿ ಆಮೇಲೆ ಗಂಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಗಂಗೆ ಪೂಜೆಗೆ ಈ ಥರ ನಾವು 5 ಕಲ್ಲು ಇಟ್ಬಿಟ್ಟು ಅದನ್ನೇ ಗಂಗೆ ಅಂತ ಭಾವಿಸಿ ಪೂಜೆ ಮಾಡಿ ಈ ಥರ ವಿಧಾನದಲ್ಲಿ ಪೂಜೆ ಮಾಡಿದ್ದೀವಿ. ಅದಾದಮೇಲೆ ಇದು ಏನಕ್ಕೆ ಮಾಡ್ತೀವಿ ಅಂತಂದರೆ ನಾವು ಸ್ಪಿರಿಚುವಲಿ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಮಗುಗೆ ಮತ್ತು ತಾಯಿಗೆ ಒಳ್ಳೆ ಹೆಲ್ತ್ ಕೊಡಪ್ಪ ಭಗವಂತ ಅಂತ ಕೇಳ್ಕೊಳ್ಳೋಕ್ಕೆ, ಮತ್ತು ಮನೆ ಶುದ್ಧಿ ಮನಃಶುದ್ಧಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಚಿಕ್ಕದಾಗಿ ಪೂಜೆ ಮಾಡೋದು. ಇದೇನು ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಅಜ್ಜಿ ಪಾಪು ಹಾಕ್ಕೊಂಡಿರೋ ಬಟ್ಟೆ ಇರುತ್ತಲ್ಲ ಅದನ್ನು ಸುಟ್ಟು ನೀರಲ್ಲಿ ಅದ್ದಿ ದೃಷ್ಟಿ ಬಟ್ಟಿರ್ತಿದ್ದಾರೆ. ಏನಾದರೂ ದೃಷ್ಟಿಯಾಗಿದ್ದರೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ನಾಮಕರಣನೂ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಈ ಥರದೊಂದು ಚಿಕ್ಕದಾಗಿ ಪೂಜೆ. ಮಗುಗೆ ಏನು ಹೆಸರಿಟ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.